ನಮಸ್ತೆ ಬಂಧುಗಳೇ. ಈ ದಿನ ನಾವು ಒಂದು ಯಾವ ವಿಚಾರವಾಗಿ ಚರ್ಚೆ ಮಾಡೋಣ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಬಹಳ ಆತಂಕ ಉಂಟು ಮಾಡ್ತಿರುವಂತಹ ಒಂದು ಹೃದಯಾಘಾತದ ಬಗ್ಗೆ ಚರ್ಚೆ ಮಾಡೋಣ. ಈ ದಿನ ನಾವು ಏನ್ ನೋಡ್ತಿದ್ದೀವಿ, ನಾವು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ 45 ಏನು ಒಂದು ಹೃದಯಾಘಾತ ವರದಿಯಾಗಿದೆ. ಹಾಗೆ ಜೊತೆಗೆ ಒಂದೇ ಕುಟುಂಬದಲ್ಲಿ 7 ಜನರಿಗೆ ಹೃದಯಾಘಾತ ಒಂದು ವರದಿಯಾಗಿದೆ. ಅಲ್ಲಿ ಏನು ಯಾಕೆ ಒಂದು ಹಾಸನದಲ್ಲೇ ಇಷ್ಟೊಂದು ಹೃದಯಾಘಾತ ಆಗ್ತಿದೆ ಅಂದ್ರೆ, ಅಲ್ಲಿಯ ಒಂದು ಜೀವನ ಶೈಲಿ ಅಥವಾ ಅವರು ಬಳಸ್ತಿರುವಂತ ಒಂದು ಆಹಾರ, ಬೆಳೆಗಳಿಗೆ ಬಳಸ್ತಿರುವಂತ ಒಂದು ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಹೆಚ್ಚಾಗಿದೆ. ಹಾಗೆ ಅಲ್ಲಿ ಹಾಸನದಲ್ಲಿ ಏನು ಆಲೂಗೆಡ್ಡೆ ಏನು ಹೆಚ್ಚಾಗಿ ಬೆಳೀತಾರೆ, ಅದಕ್ಕೆ ಬಳಸ್ತಿರುವಂತ ರಾಸಾಯನಿಕ ಗೊಬ್ಬರಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಿರೋದ್ರಿಂದ ಆ ಆಹಾರ ಪದಾರ್ಥಗಳಿಂದ ನಮ್ಮ ಒಂದು ದೇಹಕ್ಕೆ ವಿಷಯುಕ್ತ ಪದಾರ್ಥ ಸೇವನೆ ಬಹಳ ಹೆಚ್ಚಾಗಿದೆ. ಇದರಿಂದ ಒಂದು ಆ ವಿಷಯುಕ್ತ ಪದಾರ್ಥಗಳು ನಮ್ಮ ದೇಹಕ್ಕೆ ಸೇರಿದಾಗ ಅಲ್ಲಿಂದ ಬಂದು ನಮ್ಮ ಹೃದಯಕ್ಕೆ ಬಹಳ ಸಮಸ್ಯೆ ಉಂಟಾಗ್ತದೆ. ಅದರಿಂದ ಒಂದು ಹಾಸನ ಜಿಲ್ಲೆಯಲ್ಲಿ ಏನು ನೋಡ್ತಿದ್ದೀವಿ, ಹೃದಯಾಘಾತಗಳು ಹೆಚ್ಚಾಗಿ ಕಾಣ್ತಿದೆ. ಹಾಗೆ ರಾಜ್ಯದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಆತಂಕ ಸೃಷ್ಟಿ ಮಾಡಿರುವ ಒಂದು ವಿಚಾರ ಏನಂದ್ರೆ, ಕೊರೋನಾ ಬಂದು ಹೋದ್ಮೇಲೆ ವ್ಯಾಕ್ಸಿನ್ ಇಂದ ಒಂದು ಈ ಹೃದಯಾಘಾತಗಳು ಹೆಚ್ಚಾಗ್ತಿದೆ ಅಂತ ಒಂದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಹೌದು, ಯಾಕೆಂದ್ರೆ ಅವ್ರು ವ್ಯಾಕ್ಸಿನ್ ಇಂದ ಒಂದು ಹೃದಯಾಘಾತಗಳು ಹೆಚ್ಚಾಗ್ತಿದೆ. ಆದ್ರೆ ನಮ್ಮ ದೇಶದಲ್ಲ, ಏನು ನಾವು ಅಮೆರಿಕ ಮತ್ತೆ ಯುರೋಪ್ ಕಂಟ್ರಿಗಳಲ್ಲಿ ಒಂದು mRNA ಒಂದು ವ್ಯಾಕ್ಸಿನ್ ಅನ್ನ ಬಳಸಿದಂತ ರಾಷ್ಟ್ರಗಳಲ್ಲಿ ಈ ಒಂದು ಹೃದಯಾಘಾತಗಳು ಸಂಭವಿಸ್ತಿದೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಆ ರೀತಿ ಒಂದು ವ್ಯಾಕ್ಸಿನ್ ಬಳಕೆ ಆಗಿಲ್ಲ. ಆದ್ರಿಂದ ಭಯ ಪಡುವಂತ ಅವಶ್ಯಕತೆ ಜನರಲ್ಲಿ ನಾನು ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಒಂದು ಏನಂದ್ರೆ, ನಮ್ಮ ನೆಚ್ಚಿನ ನಟರಾದಂತ ಪುನೀತ್ ರಾಜ್ಕುಮಾರ್ ಸಹ ಹೃದಯಾಘಾತದಿಂದ ಒಂದು ಮೃತಪಟ್ಟರು. ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ನಷ್ಟ ಆಗಿದೆ. ಹಾಗೆ ಅವರು ಏನಂದ್ರೆ ಎಷ್ಟು ಫಿಟ್ ಆಗಿದ್ರೆ ಅಂದ್ರೆ, ಒಂದು ಆಕ್ಟಿವ್ ಆಗಿರುವಂತ ಪರ್ಸನ್. ಯಾವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರಷ್ಟು ಆಕ್ಟಿವ್ ಆಗಿದ್ದಂತ ಒಬ್ಬ ನಟರು ಮತ್ತೊಬ್ಬರಿಲ್ಲ. ಅಷ್ಟು ಆಕ್ಟಿವ್ ಆಗಿದ್ರು ಸಹ ಹೃದಯಾಘಾತದಿಂದ ಅವ್ರು ಸಾಯ್ತಾರೆ ಅಂದ್ರೆ, ಮೃತರಾಗ್ತಾರೆ ಅಂದ್ರೆ ಅದು ಯಾರ ಕೈಲೂ ನಂಬಕ್ ಆಗ್ತಿಲ್ಲ. ಏಕೆ ಹಾಗಾಯ್ತು ಅಂದ್ರೆ, ಯಾಕೆ ಹೃದಯಾಘಾತ ಅವ್ರಿಗೆ ಯಾಕಾಯ್ತು ಅಂದ್ರೆ, ಫ್ಯಾಮಿಲಿ ಹೃದಯಾಘಾತ ಬಂದಿತ್ತ, ರಾಜ್ಕುಮಾರ್ ಅವರು, ಅವ್ರ ತಾತ ಅವ್ರು ಯಾರಾದ್ರು ಹೃದಯಾಘಾತ ಇತ್ತ, ವಂಶದಿಂದ ಏನಾದ್ರು ಹೃದಯಾಘಾತ ಬಂತ ನೋಡಿದಾಗ ಇಲ್ಲ, ಅವ್ರಿಗೆ ಎಷ್ಟು ಫಿಟ್ ಆಗಿದೆ. ಜಿಮ್ ಡೈಲಿ ಜಿಮ್, ಅವರು ಜೀವನ ಶೈಲಿ ಆಗಿತ್ತು. ಡೈಲಿ ಜಿಮ್ ಮಾಡುವಂತ ವ್ಯಕ್ತಿ ಅಥವಾ ಒಂದು ಜೀವನ ಶೈಲಿ, ಒಂದು ಅಚ್ಚುಕಟ್ಟಾದ ಒಂದು ಜೀವನ ಶೈಲಿ ಅಂತ ಮಾಡೋ ವ್ಯಕ್ತಿ, ಅಂತವರಿಗೆ ಹೃದಯಾಘಾತ ಆಗಿದೆ ಅಂತ ನೋಡಿದಾಗ, ಇದು ಹೃದಯಾಘಾತ ಆಗೋದು ನಮ್ಮ ಜೀವನ ಶೈಲಿ ಬದಲಾವಣೆಯಿಂದನೋ ಅಥವಾ ಪೊಲ್ಯೂಷನ್ ಆಗ್ತಿರೋದ್ರಿಂದನೋ ಅಥವಾ ಟ್ರಶ್ ಇಂದನೋ ಅಂತ ಒಂದು ಕಲ್ಪನೆ ಬರುತ್ತೆ ನಮ್ಮ ತಲೆಗೆ. ಅದೇನೇ ಆಗ್ಲಿ, ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತ ಹೃದಯಾಘಾತದ ಒಂದು ಪ್ರಮಾಣವನ್ನು ನೋಡಿದಾಗ ಜನರಲ್ಲಿ ಬಹಳ ಆತಂಕ ಉಂಟಾಗ್ತಿದೆ. ಹೃದಯಾಘಾತದ ಬಗ್ಗೆ ನೋಡಿದಾಗ, ಏಕೆ ಈ ಹೃದಯಾಘಾತ ಹೆಚ್ಚಾಗ್ತಿದೆ ಅಂದಾಗ, ನಮ್ಮ ರಾಜ್ಯದಲ್ಲಿ ಬದಲಾಗಿರುವ ಒಂದು ಜೀವನ ಶೈಲಿ, ಹಾಗೆ ಆಹಾರ ಪದ್ಧತಿ, ಏನು ನಾವು ದಿನನಿತ್ಯ ನಾವು ಏನು ಆಹಾರ ಸೇವಿಸ್ತೀವಿ ಅದು ಬಹಳ ಜಂಕ್ ಫುಡ್ ಆಗ್ತಿದೆ. ಆ ಜಂಕ್ ಫುಡ್ ಇಂದ ನಮ್ಮ ಹೃದಯಕ್ಕೆ ಬಹಳ ತೊಂದರೆ ಆಗ್ತಿದೆ. ಮತ್ತೆ ಸ್ಟ್ರೆಸ್ ಅಂದ್ರೆ, ನಮ್ಮ ಒಂದು ಜೀವನ ಹೇಗಿದೆ ಅಂದ್ರೆ, ದಿನನಿತ್ಯ ಸ್ಟ್ರೆಸ್, ಆತುರ, ಅರ್ಜೆಂಟ್. ನಾವ್ ಏನೇ ಒಂದು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ತಲೆಯಲ್ಲಿ ಒಂದು ಒತ್ತಡವನ್ನೇ ತುಂಬ್ಕಡೆ ಹೋಗ್ತಿದೀವಿ. ಅದರಿಂದ ಏನು ನಮ್ಮ ಇವತ್ತಿನ ಜನರಲ್ಲಿ ಬಹಳ ಹೃದಯಾಘಾತ. ನಮ್ಮ ಈ ಹೃದಯಾಘಾತದ ಒಂದು ಲಕ್ಷಣಗಳನ್ನು ನೋಡಿದಾಗ, ನಮ್ಮ ದೇಹದಲ್ಲಿ ಯಾವ್ಯಾವ ರೀತಿ ಒಂದು ಹೃದಯಾಘಾತದ ಲಕ್ಷಣಗಳು ಕಂಡುಬರ್ತವೆ ಅಂದ್ರೆ, ಒಂದು ಎಡಗೈ ನೋವು ಬರೋದಾಗಿರ್ಬೋದು, ಅಥವಾ ಎಡಭಾಗದ ಕುತ್ತಿಗೆ ಆಗಿರ್ಬೋದು, ಅಥವಾ ಗಂಟಲು, ಮತ್ತೆ ತಲೆ ಸುತ್ತು, ಅತಿಯಾದ ವಾಕರಿಕೆ, ಸುಸ್ತು, ಭಾರ ಅನ್ಸೋದು, ಎದೆ ಭಾರ ಅನ್ಸೋದು, ಎದೆ ನೋವು ಬರೋದು, ಈ ರೀತಿ ಒಂದು ಲಕ್ಷಣಗಳು ಕಂಡು ಬರ್ತವೆ. ಇದನ್ನ ನಾವು ಯಾವ ರೀತಿ ಒಂದು ಪರೀಕ್ಷೆ ಮಾಡಿ ಇದನ್ನು ತಿಳ್ಕೋಬೇಕು ಅಂದ್ರೆ, ಒಂದು ಇಸಿಜಿ ಮತ್ತು ನಮ್ಮ ಹತ್ತಿರದ ಆಸ್ಪತ್ರೆಗಳಲ್ಲಿ ಇದು ಇಸಿಜಿ ಮಾಡಿದಾಗ ಇದು ಹೃದಯಾಘಾತದ ಒಂದು ಲಕ್ಷಣಗಳನ್ನು ನಾವು ನೋಡ್ಬೋದು. ಹಾಗೆ ಎಕೋಕಾರ್ಡಿಯೋಗ್ರಾಮ್ ಅಂತೇಳಿ ಒಂದು ಪರೀಕ್ಷೆ ಇದೆ, ಮತ್ತೆ ಕೊರೊನರಿ ಅಂಜಿಯೋಗ್ರಾಫ್ ಅಂತೇಳಿ ಒಂದು ಪರೀಕ್ಷೆ ಇದೆ. ಈ ಒಂದು ಪರೀಕ್ಷೆಗಳನ್ನು, ಈ 3 ಪರೀಕ್ಷೆಗಳನ್ನ ಮಾಡಿಸಿದ್ದಲ್ಲಿ ಒಂದು ನಮ್ಮ ಹೃದಯಾಘಾತ ಪರಿಣಾಮ ಹೇಗಿದೆ, ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ತಿಳ್ಕೋಬಹುದು. ಹಾಗೆ ಇದಕ್ಕೆ ಒಂದು ಪರಿಹಾರ ಇದೆ. ಏನು ಅಂದ್ರೆ, ನಾವು ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ಹಾಗೆ ದಿನನಿತ್ಯ ಒಂದು ವ್ಯಾಯಾಮಗಳು ಮಾಡ್ಬೇಕು, ಯೋಗ ಮಾಡ್ಬೇಕು, ಮತ್ತೆ ಉತ್ತಮವಾದ ಆಹಾರ ಸೇವನೆ ಮಾಡ್ಬೇಕು.